ವಿದ್ಯಾರ್ಥಿಗಳೇ, ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೂಲಗಳ ಸ್ವಭಾವ. ಅಂದ್ರೆ ಇವಾಗ ಇಕ್ವೇಶನ್ಸ್ ಕೊಟ್ಟಾಗ ನೀವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ತೀರಾ. ಬಟ್ ಇವಾಗ ಕೆಲವೊಂದು ಸೊಲ್ಯೂಷನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಸೊ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಬಂದಿರಬಹುದು, ಅಥವಾ ಎರಡು ಸಮಾನವಾದ ವ್ಯಾಲ್ಯೂ ಬಂದಿರಬಹುದು, ಯಾವುದೇ ವಾಸ್ತವ ಮೂಲಗಳನ್ನ ಬಂದಿರುವಂತಹ ವ್ಯಾಲ್ಯೂಸ್ ಕೂಡ ಬಂದಿರಬಹುದು. ಅದನ್ನ ಯಾವ ತರ ಚೆಕ್ ಮಾಡಬಹುದು, ಆ ಒಂದು ಸಮೀಕರಣವು ಯಾವ ಸ್ವಭಾವವನ್ನು ಹೊಂದಿದೆ ಅಂದ್ರೆ ಬೇಸಿಕಲಿ ಇವಾಗ 3 ಟೈಪ್ಸ್ ಇರುತ್ತೆ. ಆ ಒಂದು ಮೂಲಗಳ ಸ್ವಭಾವ ಅದೇನಂತ ಫಸ್ಟ್ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವರ್ಗ ಸಮೀಕರಣವನ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡಿರಲ್ವಾ, ಯಾವ ಫಾರ್ಮುಲಾ ಅದು, x −b ± ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ b² - 4ac/2a. ಇದರಲ್ಲಿ ನಾನು ಈ ಪಾರ್ಟ್ ಅನ್ನ ಮಾತ್ರ ತಗೊಳ್ತೇನೆ, ಸೊ ಅಂಡರ್ ಸ್ಕ್ವೇರ್ ಪಾರ್ಟ್ ಮಾತ್ರ ತಗೊಳ್ತೇನೆ. ದಟ್ ಇಸ್ ಕಾಲ್ಡ್ ಡೆಲ್ಟಾ ಅಂತ ಕರೀತಾರೆ ಯೂಶುವಲ್ ಆಗಿ. ಸೊ b² - 4ac ಆರ್ ಡಿಸ್ಕ್ರಿಮಿನೇಷನ್, ಅದರ ಪರದಲ್ಲಿ ಶೋಧಕ ಅಂದ್ರೆ ವರ್ಗಮೂಲದ ಶೋಧಕ ಅಂತ ಕರೀತಾರೆ. ಸೊ ಅಂದ್ರೆ ಅರ್ಥ ಇಷ್ಟೇ, b² - 4c ಯ ವ್ಯಾಲ್ಯೂ ಅದರ ಬೆಲೆಯು a² ax² + bx + c = 0. ಒಂದು ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆಯೇ, ಅಂದ್ರೆ ಒಂದು ರಿಯಲ್ ನಂಬರ್ ವಾಸ್ತವ ಸಂಖ್ಯೆಗಳಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಒಂದು ನಿರ್ಧರಿಸುತ್ತದೆ. ಅವತ್ತು ನಿರ್ಧರಿಸುವುದರಿಂದ b² - 4ac ವ್ಯಾಲ್ಯೂ ಅದ ಒಂದು b² - 4ac ಅನ್ನು ಒಂದು ವರ್ಗ ಸಮೀಕರಣದ ಶೋಧಕ ಅಂತ ಕರೀತಾರೆ. ಇದು ಒಂದು 1 ಮಾರ್ಕ್ಸ್ ಕ್ವಶನ್ಸ್ ಕೇಳಬಹುದು, ಆ ವರ್ಗ ಸಮೀಕರಣದ ಶೋಧಕ ಯಾವುದು ಅಂತ, ಅಥವಾ MCQ ಕ್ವಶನ್ಸ್ ಕೂಡ ಬರುತ್ತೆ ಚಾನ್ಸಸ್ ಇರುತ್ತೆ, ಅಥವಾ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಯಾವುದೋ ಒಂದು ವರ್ಗ ಸಮೀಕರಣ ಕೊಟ್ಬಿಟ್ಟು ಅದರ ಸ್ವಭಾವವನ್ನ ಕಂಡುಹಿಡಿಯಿರಿ ಅಥವಾ ಅದರ ಒಂದು ಮೂಲಗಳ ಸ್ವಭಾವವನ್ನ ಕಂಡುಹಿಡಿಯಿರಿ ಅಂತ ಕೂಡ ಕ್ವಶನ್ಸ್ ಇರುತ್ತೆ ಚಾನ್ಸಸ್ ಇರುತ್ತೆ. ಅದರಲ್ಲಿ 3 ಟೈಪ್ ಬರುತ್ತೆ. ದ ಫಸ್ಟ್ ಟೈಪ್ ಬಂದ್ಬಿಟ್ಟು b² - 4 is greater than 0. ಕಂಡೀಷನ್ ಆಗಿ ಇಂಪಾರ್ಟೆಂಟ್. ಆ ಒಂದು ವ್ಯಾಲ್ಯೂ ನೀವು ಸಾಲ್ವ್ ಮಾಡಿದಾಗ ಆ b² - 4ac ಆ ಒಂದು ವ್ಯಾಲ್ಯೂನ ಸಾಲ್ವ್ ಮಾಡಿದಾಗ ಏನಾದರೂ ಗ್ರೇಟರ್ ದನ್ 0 ಸಿಕ್ಬಿಟ್ಟಿದ್ರೆ ಈ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಸೊ ಎರಡು ಡಿಫ್ರೆಂಟ್ ಆಗಿರುತ್ತೆ. ಸೊ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಅದೇ ವ್ಯಾಲ್ಯೂ ಏನಾದರೂ ಕೂಡ b² - 4ac = 0 ಅಂದ್ರೆ ಈ ಟರ್ಮ್ ಫುಲ್ ನಿಮಗೆ ಇವಾಗ 0 ಬಂದ್ಬಿಡ್ತಪ್ಪ, ಅವಾಗ ಏನು ಸಿಗುತ್ತೆ, ಆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಅಂದ್ರೆ ಆ ವ್ಯಾಲ್ಯೂ ಆಫ್ x ಎರಡು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಯಾಕೆ ಹೇಳಿ, ಈ ಟರ್ಮ್ ಫುಲ್ 0 ಅಂದ್ರೆ ಸಾಕು, -b/2a ಮಾಡ್ಬಿಡ್ತಾರೆ. ಸೊ ಆನ್ಸರ್ ನಿಮಗೆ ಈಸಿ ಸಿಕ್ಬಿಡುತ್ತೆ. ಸೊ -b/2a ಮಾಡ್ಬಿಟ್ಟು ಅವಾಗ ಆನ್ಸರ್ ಒಂದೇ ವ್ಯಾಲ್ಯೂ ಸಿಕ್ಬಿಡುತ್ತೆ. ಅಂದ್ರೆ ಅರ್ಥ ಆ ಎರಡು ವ್ಯಾಲ್ಯೂ ಕೂಡ ಅಲ್ಲಿ ಸೇಮ್ ಆಗಿರುತ್ತೆ. ಅಂದ್ರೆ ಅರ್ಥ ಎಷ್ಟು, ಇಲ್ಲಿ b² - 4ac = 0 ಅಂದ್ರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಸೊ ಇವಾಗ ಲಾಸ್ಟ್ ಕಂಡೀಷನ್ ಬಂದ್ಬಿಟ್ಟು b² - 4ac is less than 0. ಇವಾಗ ಇದು ಸ್ವಲ್ಪ ಐಡಿಯಾ ಕೊಡುವಂಥದ್ದು. ಸೊ ಲೆಸ್ ದೆನ್ 0 ಅಂದ್ರೆ ಈ ವ್ಯಾಲ್ಯೂ ಬಂದ್ಬಿಟ್ಟು ಲೆಸ್ ದೆನ್ 0 ಬಂದಾಗ ಸೊ ನೆಗೆಟಿವ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಅವಾಗ ನಾವು ಕಾಂಪ್ಲೆಕ್ಸ್ ನಂಬರ್ ಹೋಗ್ಬೇಕಾಯ್ತು, ಬಿಕಾಸ್ ಐ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿಬಿಡುತ್ತೆ. ಸೊ ನೆಗೆಟಿವ್ ರೂಟ್ ಬಂದ್ಬಿಡುತ್ತೆ, ಅದನ್ನು ಕಾಂಪ್ಲೆಕ್ಸ್ ನಂಬರಿಗೆ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ a + ib ಫಾರ್ಮಲ್ ಅಲ್ಲ, ತುಂಬಾ ಡಿಫಿಕಲ್ಟ್ ಆಗುತ್ತೆ. ಹಾಗಾದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಇಂಥ ಒಂದು ಸಿಚುವೇಶನ್ ದಲ್ಲಿ. ಅಂದ್ರೆ ಅರ್ಥ, ಸೊ b² - 4ac ಯ ವ್ಯಾಲ್ಯೂ ಏನಾದರೂ ಕೂಡ ನಮಗೆ ಲೆಸ್ ದೆನ್ 0 ಆದ್ರೆ ಯಾವುದೇ ಒಂದು ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಹಾಗಾದ್ರೆ ಈ 3 ಕಂಡೀಷನ್ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ನೆನಪಲ್ಲಿ ಇಟ್ಕೋಬೇಕು. ಎಕ್ಸಾಮ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ವಶನ್ಸ್ ಕೂಡ ಈಸಿ ಆಗಿರುತ್ತೆ. ಹಾಗಾದ್ರೆ ಫಸ್ಟ್ ಕಂಡೀಷನ್ ಏನು, b² - 4ac ಏನಂತ ಕರೀತಾರೆ, ವರ್ಗ ಸಮೀಕರಣದ ಶೋಧಕ ಅಂತ ಕರೀತಾರೆ. ಮತ್ತೆ b² - 4ac is greater than 0 because it has ಎರಡು ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಅಥವಾ b² - 4ac = 0 ಅಂದ್ರೆ ನಮಗೆ ಎರಡು ಸಮನಾದ ವಾಸ್ತವ ಸಂಖ್ಯೆಗಳನ್ನು ಹೊಂದಿರುತ್ತದೆ. ಮತ್ತು ಥರ್ಡ್ ಕಂಡೀಷನ್ ಬಂದ್ಬಿಟ್ಟು b² - 4ac is less than 0 ಅಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಯಾಕಂದ್ರೆ ನೆಗೆಟಿವ್ ಫಾರ್ಮ್ ಬಂದ್ಬಿಡುತ್ತೆ. ಇವಾಗ ಅದರ ಒಂದು ಪ್ರಾಬ್ಲಮ್ ಅನ್ನ ಯಾವ ತರ ಸಾಲ್ವ್ ಮಾಡಬೇಕು, ಯಾವ ತರ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಂತ ನೋಡೋಣ. ಇವಾಗ ಅದರಲ್ಲಿ ಎಕ್ಸರ್ಸೈಸ್ ಇವಾಗ 10.4 ತಗೊಳ್ತೇನೆ. ಎಕ್ಸರ್ಸೈಸ್ ಬಂದ್ಬಿಟ್ಟು 10.4. ಎಕ್ಸರ್ಸೈಸ್ ಬಂದ್ಬಿಟ್ಟು 10.4. ಅದರಲ್ಲಿ ಇವಾಗ ನಾನು ಫಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ. ಸೊ ಕ್ವಶನ್ಸ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾನೆ. ಫಸ್ಟ್ ಒಂದು ಕ್ವಶನ್ಸ್ ಬಂದ್ಬಿಟ್ಟು ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂದ್ರೆ ಯಾವ ಸ್ವಭಾವ ಹೊಂದಿದೆ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅಂತ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಾಸ್ತವ ಮೂಲಗಳಾಗಿದ್ದರೆ ಅಂದ್ರೆ ಇಲ್ಲಿ ಸೊ ವಾಸ್ತವ ಮೂಲಗಳನ್ನು ಹೊಂದಿದ್ರೆ
ಅವಾಗ ಏನ್ ಮಾಡ್ತಾರೆ, ಆ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಅಂದ್ರೆ ಎಕ್ಸ್ ನ ವ್ಯಾಲ್ಯೂ ಅಥವಾ ಆ ಕೊಟ್ಟಿರುವಂತ ಒಂದು ಚರಾಕ್ಷರದ ಒಂದು ವ್ಯಾಲ್ಯೂ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಫಸ್ಟ್ ನೀವು ಕೊಟ್ಟಿರುವಂತ ಕ್ವಶನ್ಸ್ ಅನ್ನ ಕ್ಲಿಯರ್ ಆಗಿ ಓದ್ಕೋಬೇಕಲ್ಲಿ, ಯಾಕಂದ್ರೆ ಅಲ್ಲಿ ಮೂಲಗಳ ಸ್ವಭಾವನ ರಿಲೇಟಿವ್ಸ್ ಅಂತ ಹೇಳಿದ್ದಾರೆ, ಅದನ್ನ ಫಸ್ಟ್ ಮಾಡ್ಕೊಂಡ್ಬಿಟ್ಟೆ ಎಕ್ಸ್ ನ ವ್ಯಾಲ್ಯೂ ಮಾಡ್ಕೋಬೇಕು. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಮಾಡ್ಕೊಂಡ್ಬಿಡ್ತಾರೆ, ಸೊ ತಪ್ಪಾಗ್ಬಿಡುತ್ತೆ. ಸೊ ಅಸಲ ಅದನ್ನ ಡಿಸ್ಕಷನ್ ತಗೊಳ್ಬೇಕಾದ್ರೆ ಯಾವ ಸ್ವಭಾವವನ್ನು ಹೊಂದಿದೆ, ಕೊಟ್ಟಿರುವಂತ 3 ಕಂಡೀಷನ್ ಅಲ್ಲಿ ಯಾವುದು ಸ್ಯಾಟಿಸ್ಫೈ ಆಗ್ತಾ ಇದೆ, ಅಂದ್ರೆ ಯಾವುದು ಕಂಡೀಷನ್ ಎಕ್ಸಿಸ್ಟ್ ಆಗ್ತದೆ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಹಾಗಾದ್ರೆ ಫಸ್ಟ್ ಕ್ವಶನ್ ತಗೊಳ್ಳೋಣ, ಡಿಸ್ಕಷನ್ ಮಾಡೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ತರ ಇದೆ. ಟೂ ಎಕ್ಸ್ ಸ್ಕ್ವೇರ್ ಮೈನಸ್ 3x plus 5 which is equal to 0, which is equal to 0. No doubt the given equation is already exist in the form of the quadratic equation ಇದೆ ಅಲ್ವಾ. ಅಂದ್ರೆ ಕೊಟ್ಟಿರುವಂತ ಒಂದು ಸಮೀಕರಣವು ವರ್ಗ ಸಮೀಕರಣದಲ್ಲಿ ಇದೆ. ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಕೊಟ್ಟಿರುವಂತ ಸಮೀಕರಣವನ್ನ ವರ್ಗ ಸಮೀಕರಣದಲ್ಲಿ ಇದೆಯೋ ಇಲ್ವೋ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟ್ ವರ್ಕ್ ಆಗಿರುತ್ತೆ, ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ತೀರಾ. ಆಲ್ರೆಡಿ ಇದೆ, ನೋ ಡೌಟ್. ಇವಾಗ ಫಸ್ಟ್ ಇಕ್ವೇಷನ್ಸ್ ಅನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಏನ್ ಮಾಡ್ತಾರೆ, ಫಸ್ಟ್ ಕಂಪ್ಯಾರಿಸನ್ ತಗೊಳ್ತೀರಾ. ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c which is equal to 0, which is equal to 0. ಆಮೇಲೆ ವ್ಯಾಲ್ಯೂ ಆಫ್ a ಅಂದ್ರೆ a ಅಂದ್ರೆ x ಸ್ಕ್ವೇರ್ ನ ಕೋಎಫಿಷಿಯಂಟ್, b ಅಂದ್ರೆ x ನ ಕೋಎಫಿಷಿಯಂಟ್, c ಅಂದ್ರೆ ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂತ ಕರೀಬಹುದು. ಹಾಗಾದ್ರೆ a ವ್ಯಾಲ್ಯೂ ಎಷ್ಟಾಗಿರುತ್ತೆ, 2 ಆಗಿರುತ್ತೆ. ಸೊ b ವ್ಯಾಲ್ಯೂ ಸೊ ಮೈನಸ್ c ಆಮೇಲೆ c ವ್ಯಾಲ್ಯೂ ಬಂದ್ಬಿಟ್ಟು 5 ಆಗಿರುತ್ತೆ. c which is equal to 5 ಆಗಿರುತ್ತೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ, ಆ ಒಂದು ಶೋಧಕದ ವ್ಯಾಲ್ಯೂನ ಫಸ್ಟ್ ಫೈಂಡ್ ಮಾಡ್ತೀರಾ. ಯಾಕೆ ನಾವೊಂದು ಮೂಲಗಳ ಸ್ವಭಾವನ ಚೆಕ್ ಮಾಡಬೇಕು. ಸೊ ಡೆಲ್ಟಾ ವ್ಯಾಲ್ಯೂನ ಚೆಕ್ ಮಾಡ್ಕೊಳ್ತೀರಾ. ಸೊ ಡೆಲ್ಟಾ which is equal to ಸೊ b ಸ್ಕ್ವೇರ್ ಮೈನಸ್ 4ac, ಸೊ b ಸ್ಕ್ವೇರ್ ಮೈನಸ್ 4ac ತಗೊಳ್ತೀರಾ. ಇವಾಗ ಚೆಕ್ ಮಾಡ್ತೀರಾ. b ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ ವ್ಯಾಲ್ಯೂ ಬಂದ್ಬಿಟ್ಟು ಸಾರಿ b ಸ್ಕ್ವೇರ್ ಅನ್ನು ನಾನು ಮೈನಸ್ 3 ಅಂತ ತಗೋಬೇಕು, ಸಾರಿ. ಸೊ ಮೈನಸ್ 3 ದ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ 2 ಮತ್ತೆ c ಅಂದ್ರೆ 5 ಆಗಿರುತ್ತೆ. ಓಕೆನಾ, c ಅಂದ್ರೆ 5 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 3 ದ ಹೋಲ್ ಸ್ಕ್ವೇರ್ ಅವಾಗ ಏನಾಗುತ್ತೆ, ಸೊ 9 ಪ್ಲಸ್ 4 5 2s 10 and 10 4s ಸೊ 40. ಸೊ 10 4s ಎಷ್ಟು ಬರ್ತಾ ಇದೆ, 40 ಬರ್ತಾ ಇದೆ. b ಸ್ಕ್ವೇರ್ ಮೈನಸ್ 4ac, b ನ ವ್ಯಾಲ್ಯೂ ಮೈನಸ್ 3 ಸೊ 9 ಬರುತ್ತೆ. ಸೊ ಸಾರಿ ಇಲ್ಲಿ ಮೈನಸ್ 4 ಇಂಟು 2 ಇಂಟು 5 5 2s 10 and 10 4s 40. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ, ಸಾರಿ. ಸೊ 9 ಮೈನಸ್ 40 ಕ್ಯಾಲ್ಕುಲೇಷನ್ ಚೆಕ್ ಮಾಡ್ಬೋದು ಸರ್. b ಸ್ಕ್ವೇರ್ ಮೈನಸ್ 4ac, b ಅಂದ್ರೆ ಮೈನಸ್ 3 ಸ್ಕ್ವೇರ್ ಮೈನಸ್ 4 ಇಂಟು a ಇಂಟು c ಕರೆಕ್ಟ್ ಆಗಿದೆ ಅಲ್ವಾ, ಕರೆಕ್ಟ್. ಓಕೆ, ದೆನ್ 9 ಮೈನಸ್ 40 ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ, ಮೈನಸ್ 31. ಸೊ ಹಾಗಾದ್ರೆ ಇದರ ವ್ಯಾಲ್ಯೂ ಇವಾಗ ಮೈನಸ್ 31 ಬರ್ತಾ ಇದೆ, ಅಂದ್ರೆ ಇದು ವ್ಯಾಲ್ಯೂ ಇವಾಗ ಲೆಸ್ ದ್ಯಾನ್ 0. ಸೊ ಕಂಡೀಷನ್ ಆಗೇನು ಲೆಸ್ ದ್ಯಾನ್ 0 ಬರ್ತಾ ಇದೆ, ಅಂದ್ರೆ ಅರ್ಥ ಇಷ್ಟೇ. ಸೊ ಕೊಟ್ಟಿರುವಂತ ಪ್ರಾಬ್ಲಮ್ ಇಂದು ಸೊ b ಸ್ಕ್ವೇರ್ ಮೈನಸ್ 4ac is less than 0, is less than 0 ಬರ್ತಾ ಇದೆ. ಅಂದ್ರೆ ಯಾವ ಕಂಡೀಷನ್ ಒಳಗೆ ಎಕ್ಸಿಸ್ಟ್ ಆಗ್ತಾ ಇದೆ, b ಸ್ಕ್ವೇರ್ ಮೈನಸ್ 4ac is less than 0 ಅಂದ್ರೆ ಯಾವ ಕಂಡೀಷನ್, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತಾರೆ. ಸೊ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಹಾಗಾದ್ರೆ ಈ ವ್ಯಾಲ್ಯೂ ಲೆಸ್ ದೆನ್ 0 ಅಂದ್ರೆ ನೆಗೆಟಿವ್ ಬಂದಿದ್ರೆ ಅಲ್ಲಿ ಮತ್ತೊಂದು ಕ್ವಶನ್ ಕೇಳಿದ್ದಾರೆ, ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳ ಬೆಲೆಯನ್ನ ಕಂಡುಹಿಡಿಯಿರಿ, ಅವುಗಳನ್ನ ಕಂಡುಹಿಡಿಯಿರಿ. ಅಂದ್ರೆ ಅರ್ಥ x ನ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ಫೈಂಡ್ ಔಟ್ ಮಾಡಕ್ಕೆ ಆಗಲ್ಲ, ಯಾಕೆ ಆಲ್ರೆಡಿ ಚೆಕ್ ಮಾಡಿದ್ರೆ ಅದರ ಮೂಲಗಳು ಬರ್ತಾ ಇಲ್ಲ. ಯಾಕಂದ್ರೆ ಇದು ಈ ಕಂಡೀಷನ್ ಹೇಳ್ತಾ ಇದೆ b ಸ್ಕ್ವೇರ್ ಮೈನಸ್ 4ac is less than 0 ಅಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಅಂದ್ರೆ x ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಆಗ್ತಾ ಇರೋದು ಕಾಂಪ್ಲೆಕ್ಸ್ ನಂಬರ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದಿಷ್ಟು ಕನ್ಕ್ಲೂಷನ್ ಬರೀಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಉಳಿದ ಪ್ರಾಬ್ಲಮ್ ಅನ್ನ ಹೋಮ್ವರ್ಕ್ ಆಗಿ ತಗೊಳ್ತೀರಾ, ಆಯ್ತಾ? ಹೋಮ್ವರ್ಕ್ ಆಗಿ ತಗೋಬೇಕು ವಿದ್ಯಾರ್ಥಿಗಳು. ಇವಾಗ ಅದೇ ಎಕ್ಸರ್ಸೈಸ್ 10.4 ಅಲ್ಲಿ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ.
ಕಂಡುಹಿಡಿಯಿರಿ ಕ್ವಶನ್ಸ್ ಹೀಗೂ ಕೇಳ್ಬೋದು. ಅಂದ್ರೆ ಆಲ್ರೆಡಿ ಅದರ ಸ್ವಭಾವವನ್ನು ಕೊಟ್ಬಿಟ್ಟಿದ್ದಾರೆ. ಅದರ ಅರ್ಥ ಏನು, ಇದು ಎರಡು ಸಮಾನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಅಂದ್ರೆ ಅರ್ಥ ಆ ಒಂದು ವರ್ಗ ಸಮೀಕರಣ ಯಾವ ಫಾರ್ಮ್ ಯಾವುದು ಚೆಕ್ ಮಾಡಬೇಕು ನಾವು ಇಲ್ಲಿ b ಸ್ಕ್ವೇರ್ ಮೈನಸ್ 4ac ವಿಚ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ ಅಂತ ಚೆಕ್ ಮಾಡಬೇಕು. ಆ ಚೆಕ್ ಮಾಡಿದ ತಕ್ಷಣ ನಾವು k ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮಾನ ಎರಡು ಮೂಲಗಳನ್ನು ಹೊಂದಿದ್ರೆ ಅದು ಅದರ ಶೋಧಕ ಯಾವುದು ಏನಾಗಿರುತ್ತೆ ಈಕ್ವಲ್ ಟು 0 ಆಗಿರುತ್ತೆ. ಕ್ವಶನ್ ತಗೊಳ್ಳೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು 2k ಸ್ಕ್ವೇರ್ ಪ್ಲಸ್ kx ಸಾರಿ 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ 3 which is equal to 0. ಫಸ್ಟ್ ಕಂಪೇರ್ ಮಾಡ್ಕೊಳ್ಳೋದಿನ a ವ್ಯಾಲ್ಯೂ ಬಂದ್ಬಿಟ್ಟು 2, ಸೊ b ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ k ಆಗ್ತಾ ಇದೆ, c ವ್ಯಾಲ್ಯೂ ಬಂದ್ಬಿಟ್ಟು 3. ಇವಾಗ ನಾವು k ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಯಾವ ಕಂಡೀಷನ್ ಇಟ್ಕೊಂಡ್ಬಿಟ್ಟು ಸೊ b ಸ್ಕ್ವೇರ್ ಮೈನಸ್ 4ac which is equal to 0 ಎರಡು ಸಮಾನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಅಂತ ಕಂಡೀಷನ್ ತಗೊಳ್ತೀರಾ. ಸೊ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ಬಿಡ್ತೀರಾ. ಸೊ ಹಾಗಾದ್ರೆ ಇವಾಗ ಇಲ್ಲಿ b ಸ್ಕ್ವೇರ್ ಅಂದ್ರೆ ಏನು k ಸ್ಕ್ವೇರ್ ಮೈನಸ್ 4 into a into c which is equal to 0. ಹಾಗಾದ್ರೆ so k square minus so 4 2s are 8, so 8 3s are 24 which is equal to 0. so b square ಅಂದ್ರೆ k ಬರ್ತಾ ಇದೆ minus 4 a into c, so 4 2s are 8, 8 3s are 24 0. ಇವಾಗ k ವ್ಯಾಲ್ಯೂ ಬೇಕು, so k square which is equal to 24 ಆಗುತ್ತೆ. so k ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ so plus or minus 24. so ಅದರಲ್ಲಿ a squared form exist ಆಗಲ್ಲ, so you just you can leave it k which is equal to plus or minus square root of 24. ಸೊ ಇಷ್ಟು ತಗೊಂಡ್ರೆ ಸಾಕು. ಅಥವಾ ಇನ್ನೂ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ 24 ಅನ್ನ ಸೊ 6 4s are 24. the square root of 4 is 2. so you can write 2 into square root of 6 ಕೂಡ ಬರುತ್ತೆ. 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, 4 6 is 24. ಇಷ್ಟು ಕೂಡ ಬರೀಬಹುದು ಅಥವಾ ಸಿಂಪ್ಲಿ ಪ್ಲಸ್ ಆರ್ ಮೈನಸ್ 24 ಅಂತ ಕೂಡ ಬರೀಬಹುದು. ಇದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದಾಗ ಈ ಒಂದು ಪ್ರೊಸೀಜರ್ ನ ಫಾಲೋ ಮಾಡಬೇಕು. ವಿದ್ಯಾರ್ಥಿಗಳು ಇವಾಗ ಇಲ್ಲೇ ತನಕ ವರ್ಗ ಸಮೀಕರಣಗಳ ಚಾಪ್ಟರ್ ಎಂಡ್ ಆಗುತ್ತೆ. ಒಂದು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಚಾಪ್ಟರ್ ಡಿಸ್ಕಷನ್ ಮಾಡೋಣ. ಸೊ ಉಳಿದ ಪ್ರಾಬ್ಲಮ್ಸ್ ಅನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ, ಆದಷ್ಟು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ.